ಗುರುಗಳೇ, ನನ್ನ ಪ್ರಶ್ನೆ ಈಗ 2025 ಕೂಡಿದ್ರೆ 9 ಆಗುತ್ತೆ. 9 ನಂಬರ್ ಸರಿ ಇಲ್ಲ ಅಂತ ಹೇಳಿದ್ರಿ. ಯಾವುದಕ್ಕೆ ಸರಿ ಇಲ್ಲ? ಸಾವು ನೋವಿಗೆ ಸರಿ ಇಲ್ವಾ? ಹಾಗೆ ನೋಡೋದಾದ್ರೆ ನಾವು ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ಒಳ್ಳೆ ಸುದ್ದಿ ಕೇಳ್ತಾ ಇಲ್ಲ. ಬರೀ ಸಾವು ಮಾತ್ರ ಅಲ್ಲ, ಪ್ರಕೃತಿ ವಿಕೋಪಗಳನ್ನು ನೋಡ್ತಾ ಇದ್ವಿ. 9 ಅನ್ನೋದು ಏನು ಸೂಚಿಸುತ್ತೆ ಹೇಳಿ? 9 ಅನ್ನೋದು ಮುಖ್ಯವಾಗಿ ಕುಜಗ್ರಹವನ್ನು ಸೂಚಿಸುತ್ತೆ. ನಾವು ಮೇದಿನಿ ಜ್ಯೋತಿಷದ ಲೆಕ್ಕಾಚಾರದಲ್ಲಿ ಕುಜ, ಶನಿ, ರಾಹು, ಕೇತು ಮತ್ತು ಸೂರ್ಯ ಅಂದರೆ ರವಿ, ಈ 5 ಗ್ರಹಗಳು ಕೂಡ ಜ್ಯೋತಿಷ್ಶಾಸ್ತ್ರದಲ್ಲಿ ಪಾಪಗ್ರಹಗಳು ಅಂತ ಕನ್ಸಿಡರ್ ಆಗಿರತಕ್ಕಂಥದ್ದು. ಇವುಗಳು ಯಾವ್ಯಾವ ರಾಶಿಗಳಲ್ಲಿ ಬರುತ್ತವೆ? ಇವಾಗ ಫಸ್ಟ್ ಟೈಮ್ ಆಕ್ಸಿಡೆಂಟ್ ಆದಾಗ ರವಿ ವೃಷಭ ರಾಶಿನಲ್ಲಿದ್ದ, ಶನಿ ದೃಷ್ಟಿ ಇತ್ತು, ರವಿ ಶತ್ರುಕ್ಷೇತ್ರದಲ್ಲಿದ್ದ. ಅದಾದಮೇಲೆ ಈಗ ಕಾಲು ತುಳಿತ ಆಗಿರ್ತಕ್ಕಂಥದ್ದು ಅನ್ನತಕ್ಕಂಥದ್ದು 4ನೇ ತಾರೀಕು ಅವತ್ತು ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಚಂದ್ರ ಕನ್ಯಾ ರಾಶಿನಲ್ಲಿದ್ದ, ಶನಿ ದೃಷ್ಟಿ ಚಂದ್ರಕ್ಕೆ ನೇರವಾಗಿತ್ತು. ಅದಾದಮೇಲೆ ನಮಗೆ ಈ ಫ್ಲೈಟ್ ಆಕ್ಸಿಡೆಂಟ್ ನೋಡ್ತು ಅಂದರೆ ಅದು 12ನೇ ತಾರೀಕು ಆಗಿರ್ತಕ್ಕಂಥದ್ದು ಮೂಲ ನಕ್ಷತ್ರದಲ್ಲಿ. ಅದಕ್ಕೆ ಚಂದ್ರ ಧನುರಾಶಿನಲ್ಲಿದ್ದ, ಶನಿ ವಿಶೇಷ ದೃಷ್ಟಿ ಚಂದ್ರನಿಗೆ ಬಿತ್ತು ಮತ್ತೆ. ಸೊ ಪ್ರಾಕೃತಿಕ ವಿಕೋಪಗಳು ಅಂತ ಆಗಬೇಕು ಅಂದರೆ ಸೂರ್ಯ, ಚಂದ್ರ ಇವೆರಡಕ್ಕೂ ಕೂಡ ಇಲ್ಲ ಕುಜ, ಇಲ್ಲ ಶನಿ, ಇಲ್ಲ ರಾಹು ಕೇತುಗಳದು ಯಾವುದೋ ಒಂದಲ್ಲ ಒಂದು ದೃಷ್ಟಿ ಇಲ್ಲ ಯುತಿ ಆಗಲೇಬೇಕು. ಏನು ಬೇಡ, ನೀವು ಈ ಸೂರ್ಯ ಸಿಂಹರಾಶಿಗೆ ಬರ್ತಾನೆ ನೆಕ್ಸ್ಟ್. ಈಗ ಮಿಥುನ ರಾಶಿನಲ್ಲಿದ್ದಾನೆ, ಇನ್ನು 1.5 ತಿಂಗಳು ಬಿಡಿ. 1.5 ತಿಂಗಳು ಬಿಟ್ಟ ಮೇಲೆ ಸಿಂಹರಾಶಿಗೆ ಬರ್ತಾನೆ. ಸಿಂಹರಾಶಿಗೆ ಬಂದ ಮೇಲೆ ಅಲ್ಲಿ ರವಿ ಕೇತು ಯುತಿ ಆಗುತ್ತೆ ಮತ್ತೆ. ಎಗೇನ್ ಸಿಂಹರಾಶಿನಲ್ಲಿ ಅವನು ಆಗಸ್ಟ್ 17ನೇ ತಾರೀಕಿಂದ ಸೆಪ್ಟೆಂಬರ್ 14ನೇ ತಾರೀಕು ತನಕ ಇರ್ತಾನೆ. ಆಗಲೂ ಕೂಡ ರಾಜಕೀಯದಲ್ಲಿ ಸುಮಾರು ತೊಂದರೆಗಳು, ಇಲ್ಲ ಯಾವುದಾದ್ರು ಮೇಜರ್ ಸ್ಕ್ಯಾಂಡಲ್ಸು ಆಗೇ ಆಗುತ್ತೆ. ಇವಾಗಲೇ ಹೇಳಿರ್ತೀನಿ, ಬರೆದಿಟ್ಕೊಳ್ಳಿ. ಒಂದಲ್ಲ ಒಂದು ರೀತಿಯಾದಂಥ ಎನಿ ಕೈಂಡ್ ಆಫ್ ಟ್ರಬಲ್ಸ್ ಆರ್ ಪ್ರಾಬ್ಲಮ್ಸ್ ಇನ್ ದ ಫೀಲ್ಡ್ ಆಫ್ ಪೊಲಿಟಿಕ್ಸ್ ಇಡೀ ಇಂಡಿಯಾದಲ್ಲೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಆಗ್ಬೋದು. ಯಾವಾಗ? ಆಗಸ್ಟ್ 17ರಿಂದ ಸೆಪ್ಟೆಂಬರ್ 16ರೊಳಗೆ. ಯಾಕೆಂದರೆ ರವಿ ಕೇತು ಒಟ್ಟಿಗೆ ಇರ್ತಾರೆ. ಆ ರವಿಗೆ ರಾಹುವಿನ ದೃಷ್ಟಿ ಇರುತ್ತೆ, ಕೇತುವಿನ ಯುತಿ ಇರುತ್ತೆ, ಇದೆಲ್ಲವೂ ಸೇರಿಕೊಳ್ಳುತ್ತೆ. ಅದೇ ಟೈಮ್ಗೆ ಕುಜ ಕನ್ಯಾ ರಾಶಿಗೆ ಬರ್ತಾನೆ. ಕುಜ ಜುಲೈ 28ನೇ ತಾರೀಕು ಕನ್ಯಾ ರಾಶಿಗೆ ಬರ್ತಾನೆ. ಅದರಿಂದ ಕನ್ಯಾ ರಾಶಿ ಅಂದರೆ ಬುಧನ ರಾಶಿ. ಕುಜ ಬುಧ ಆಪೋಸಿಟ್ ಗ್ರಹಗಳು. ಕುಜ ಶನಿ, ಕುಜ ಬುಧ ಎರಡೂ ಆಪೋಸಿಟ್ ಗ್ರಹಗಳು. ಕುಜ ಶತ್ರುಕ್ಷೇತ್ರದಲ್ಲಿರ್ತಾನೆ, ಶನಿ ದೃಷ್ಟಿ ನೇರವಾಗಿರುತ್ತೆ. ಮತ್ತೆ ಇಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಪ್ರಪಂಚದಲ್ಲಿ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಎಲ್ಲಿ ತನಕ ಇರುತ್ತೆ ಇದು ಅಂತ ಕೇಳ್ತು ಅಂದರೆ ಹೆಚ್ಚು ಕಮ್ಮಿ ನಮಗೆ ಸೆಪ್ಟೆಂಬರ್ 16ನೇ ತಾರೀಕು ತನಕನೂ ಇರುತ್ತೆ. ಯಾಕೆಂದರೆ ಸೆಪ್ಟೆಂಬರ್ 16 ಆದಮೇಲೆ ಕುಜ ತುಲಾ ರಾಶಿಗೆ ಬರ್ತಾನೆ. ಆಗ ಒಂದು ಚೂರು ಒಂಥರ ತಣ್ಣೀರು ಬಿಸಿನೀರು ಅನ್ನೋ ಥರ ಸ್ವಲ್ಪ ಉಪಶಮನ ಆಗುತ್ತೆ. ಸೆಪ್ಟೆಂಬರಿಂದ ಮುಂದಕ್ಕೆ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ. ಅದು ಎಷ್ಟು ದಿನ ಅಂತ? ಕೇವಲ 1 ತಿಂಗಳು 2 ತಿಂಗಳು ಅಷ್ಟೇ. ಮತ್ತೆ ಶನಿ ದೃಷ್ಟಿ ಬರುತ್ತೆ ಇದಕ್ಕೆ. ಧನುರಾಶಿ ಕುಜ ಬಂದಾಗ ಕುಜನಿಗೆ ಶನಿ ದೃಷ್ಟಿ, ಶನಿಗೆ ಕುಜನ ದೃಷ್ಟಿ. 2025 ಸರಿ ಇಲ್ಲ. ಪ್ಲಾನೆಟರಿ ಪೊಸಿಷನ್ಸೇ ಆ ಥರ ಇದೆ. ನಮಗೆ ಏನಾಗುತ್ತೆ ಅಂದರೆ ಪ್ರಕೃತಿ ಅನ್ನತಕ್ಕಂಥದ್ದು ಕೂಡ ಕೆಲವು ಇಂಡಿಕೇಶನ್ಸ್ ಕೊಡುತ್ತೆ ನಮಗೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದು ಶಕುನಶಾಸ್ತ್ರದ ರೀತಿಯಲ್ಲಿ ಆಗ್ಬೋದು ಅಥವಾ ಪ್ರಾಕೃತಿಕವಾಗಿ ಆಗ್ಬೋದು. ಯಾವುದೇ ರೀತಿಯಲ್ಲಿ ಏನಾದರೂ ನಮಗೆ ಕೆಲವು ಸತಿ 6th ಸೆನ್ಸ್ ಅನಿಸುತ್ತೆ ಅಂತ ನಾವು ಎಷ್ಟೋ ಸತಿ ಹೇಳ್ತೀವಿ, ಹೀಗಾಗತ್ತೆ ಇವತ್ತು ಯಾಕೋ ಬೇಡ ಹೋಗೋದು ಬೇಡ. ಆದರೂ ಕೆಲವು ಜನಗಳು ಬಲವಂತವಾಗಿ ಮಾಡೋಕ್ಕೆ ಹೋದಾಗ ಇವೆಲ್ಲ ಆಗ್ತಕ್ಕಂಥದ್ದು. ಇದೆಲ್ಲವನ್ನೂ ನಾವು ಮನಸ್ಸಿನಲ್ಲಿ ಇಟ್ಕೊಂಡು, ಯಾಕೆಂದರೆ ನಮಗೆ ಮೇಯ್ನ್ ಆಕ್ಸಿಡೆಂಟ್ಸ್ ಅಂತ ಬರ್ತಕ್ಕಂಥದ್ದೇನೆ ಬಿಕಾಸ್ ಆಫ್ ಕುಜ. ಕುಜ ಶನಿ ರಾಹು ಈ ಕಾಂಬಿನೇಷನ್ಗಳು ಬಂತು ಅಂದರೆ ಆಕ್ಸಿಡೆಂಟ್ಸು ಇನ್ನೂ 3 ತಿಂಗಳುಗಳವರೆಗೂ ಕೂಡ ನಿಮಗೆ ಮೇಜರ್ ಇಲ್ಲ ರೋಡ್ ಆಕ್ಸಿಡೆಂಟ್ ಆಗೋದು, ಇಲ್ಲ ಟ್ರೈನ್ ಆಕ್ಸಿಡೆಂಟ್ ಆಗೋದು, ಇಲ್ಲ ಎನಿ ಕೈಂಡ್ ಆಫ್ ಫ್ಲೈಟ್ ಆಕ್ಸಿಡೆಂಟ್ಸು, ಇಲ್ಲ ಅಟ್ ದ ವರ್ಸ್ಟ್ ಕಂಡೀಷನ್ ಹೈಜಾಕ್ ಆಗ್ತಕ್ಕಂಥದ್ದು, ಇಲ್ಲ ಈ ಥರದ್ದು ಇನ್ಯಾವುದೋ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ನಾವು. ಇದಿಷ್ಟೇ ಅಲ್ಲ, ಈಗಷ್ಟೇ ನಮ್ಮ ಆರ್ಯವರ್ಧನ್ ಹೇಳ್ತಾ ಇದ್ರಲ್ಲ, ಅದನ್ನು ನಾನು ಲಾಸ್ಟ್ ಇಯರ್ ಯಾವುದೋ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನೋಡಿದ್ದೇನೆ. 2028ರಿಂದ 2028 ಲೇಟರ್ ಪಾರ್ಟು ಸೆಕೆಂಡ್ ಹಾಫಿಂದ 2032 ಫಸ್ಟ್ ಪಾರ್ಟ್ ತನಕ ಹೆಚ್ಚು ಕಮ್ಮಿ 2.25 ವರ್ಷ 3 ವರ್ಷ ತನಕ ಶನಿ ಮೇಷ ರಾಶಿಗೆ ಬರ್ತಾನೆ. ಆಗ ಹೆಚ್ಚು ಕಮ್ಮಿ ಸುಮಾರು ಲಕ್ಷಾಂತರ ಕೋಟ್ಯಾಂತರ ಜನ ಹೋಗ್ತಾರೆ ಆ ಒಂದು 3 ವರ್ಷದಲ್ಲಿ. ಓಕೆ.